ಪುತ್ರವಿಯೋಗ ಶೋಕದಿಂದ ಅಸುನೀಗಿದ ದಶರಥನನ್ನ ಭರತ ಶತ್ರುಘ್ನ ಬರುವವರೆಗೂ ಅವನ ದೇಹವನ್ನ ಸಂರಕ್ಷಿಸಲ್ಪಟ್ಟಿರುತ್ತೆ. ರಾಮಾಯಣದ ಅಯೋಧ್ಯಾಕಾಂಡದ 64ನೇ ಸ್ವರ್ಗದಲ್ಲಿ ರಾಜ ಕೌಸಲ್ಯ ಮತ್ತು ಸುಮಿತ್ರೆಗೆ ತನಗಿದ್ದಂತಹ ಪುತ್ರ ವಿಯೋಗ ಶೋಕ ಶಾಪದ ವಿವರವನ್ನು ಹೇಳಿ ಅಸುನೀಗ್ತಾನೆ. ಬೆಳಗಾದ ನಂತರ ರಾಜನ ಅರಮನೆಯಲ್ಲಿ ವಂದಿ ಮಾಗದ ಸೂತರು ರಾಜನನ್ನು ಸ್ತುತಿಸುತ್ತಿದ್ದಾರೆ. ಜೊತೆಗೆ ಅವನ ಸ್ನಾನಕ್ಕೆಂದು ನೀರನ್ನು ಕೂಡ ಪರಿಚಾರಕರು ಸಿದ್ಧ ಮಾಡಿರ್ತಾರೆ. ಅವನು ಎದ್ದ ಕೂಡಲೇ ಅವನು ಮುಟ್ಟುವಂತಹ ವಸ್ತುಗಳಾದಂಥ ಹಸು, ಮಂಗಳ ದ್ರವ್ಯಗಳನ್ನು ಎಲ್ಲವನ್ನು ಸಿದ್ಧಪಡಿಸಿರ್ತಾರೆ. ಆದರೆ ರಾಜನ ಆಗಮನ ಆಗೋದಿಲ್ಲ. ಜೊತೆಗೆ ಅಂತಃಪುರದ ಎಲ್ಲ ಜನಗಳು ರಾಜ ಇನ್ನೂ ಬಂದೇ ಇಲ್ಲ ಅನ್ನುವಂಥ ಮಾತುಗಳನ್ನು ಆಡ್ತಾ ಇರೋದನ್ನು ಕೇಳಿ ಅವನ 300 ಪತ್ನಿಯರು ರಾಜನ ಅಂತಃಪುರಕ್ಕೆ ಬಂದು ಅವನನ್ನು ಎಬ್ಬಿಸೋಕೆ ಶುರು ಮಾಡ್ತಾರೆ. ಆದರೆ ರಾಜನಲ್ಲಿ ಯಾವುದೇ ಚಲನವಲನಗಳಿಲ್ಲದೆ ಇರೋದನ್ನು ನೋಡಿ ಅವರಲ್ಲಿದ್ದಂಥ ಕೆಲವರು ರಾಜನ ಮೂಗಿನ ಹತ್ರ ಕೈ ಹಿಡಿದು ನೋಡ್ತಾರೆ. ಆದರೆ ಅಲ್ಲಿ ಯಾವುದೇ ಉಸಿರಾಟದ ಲಕ್ಷಣಗಳು ಇಲ್ಲದೆ ಇರೋದನ್ನು ನೋಡಿ ಅವರಿಗೆ ಖಾತ್ರಿ ಆಗುತ್ತೆ ರಾಜ ರಾಮನ ವಿಯೋಗದಿಂದ ಅಸುನೀಗಿದ್ದಾನೆ ಅಂತ. ಅವನ ಪಕ್ಕದಲ್ಲೇ ರಾತ್ರಿಯವರೆಗೂ ಅವನು ಹೇಳಿದಂತಹ ನೋವಿನ ಕಥೆಯನ್ನು ಕೇಳಿ ಅಲ್ಲಿಯೇ ಅಕ್ಕಪಕ್ಕವೇ ಮಲಗಿದ್ದ ಕೌಸಲ್ಯ ಮತ್ತು ಸುಮಿತ್ರೆಯರಿಗೆ ರಾಜ ಅಸುನೀಗಿರೋ ವಿಷಯನೇ ಗೊತ್ತಿರೋದಿಲ್ಲ. ರಾಜ ತೀರೋಗಿರೋದನ್ನು ನೋಡಿ ಅವನ ಪತ್ನಿಯರು ಗೋಳಾಟವನ್ನು ಶುರು ಮಾಡಿದಾಗ ಆ ಸದ್ದಿಗೆ ಎದ್ದಂಥ ಸುಮಿತ್ರಾ ಮತ್ತು ಕೌಸಲ್ಯರು ರಾಜನನ್ನು ನೋಡ್ತಾರೆ. ರಾಜನನ್ನು ನೋಡಿ ಅವರು ಕೂಡ ಹಾ ನಾಥ ಅಂತ ಅಳೋಕೆ ಶುರು ಮಾಡ್ತಾರೆ. ಕೌಸಲ್ಯ ಅಂತೂ ರಾಮನ ವಿಯೋಗದ ದುಃಖದ ಜೊತೆಗೆ ಪತಿಯ ವಿಯೋಗ ದುಃಖವೂ ಸೇರಿ ಅವಳು ಇನ್ನಿಲ್ಲದಂತೆ ಪರಿತಪಿಸ್ತಾಳೆ. ಇತ್ತ ರಾಜ ತಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾನೆ ಅಂತ ಅರಮನೆಗೆ ಹರಡುತ್ತೆ. ಜೊತೆಗೆ ಪಟ್ಟಣಕ್ಕೂ ತಲುಪುತ್ತೆ. ರಾಜನ ತಲೆಯನ್ನ ತನ್ನ ತೊಡೆಯ ಮೇಲಿಟ್ಟುಕೊಂಡು ರೋಧಿಸುತ್ತಿದ್ದ ಕೌಸಲ್ಯೆ ಕೈಕೇಯಿ ಬಂದಿದ್ದನ್ನು ನೋಡಿ ಕೈಕೇಯಿಗೆ ಹೇಳ್ತಾಳೆ, ದುರಾಚಾರಳೆ, ಭರತನಿಗೆ ಪಟ್ಟಗಟ್ಟಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ನೀನು ರಾಮನನ್ನ ಕಾಡಿಗಟ್ಟಿದೆ. ಜೊತೆಗೆ ಪತಿಯನ್ನೇ ಪರಿತ್ಯಜಿಸಿದೆ. ಈಗ ನಿನ್ನ ಆಸೆನ ಪೂರೈಸ್ಕೋ, ನಿಷ್ಕಂಟಕವಾದ ರಾಜ್ಯವನ್ನು ಉಪಭೋಗಿಸು ಅಂತ ಹೇಳ್ತಾಳೆ. ಆದರೆ ಕೈಕೇಯಿಯಲ್ಲಿ ಯಾವುದೇ ಬದಲಾವಣೆಗಳು ಕಾಣೋದಿಲ್ಲ. ಇಡೀ ಅಯೋಧ್ಯ ಪಟ್ಟಣ ದುಃಖದ ಮಡುವಿನಲ್ಲಿ ಬಿದ್ದು ಬಿಡುತ್ತೆ. ಇತ್ತ ರಾಮನೂ ಇಲ್ಲ, ಪ್ರಜಾಪಾಲಕನಾದ ದಶರಥನೂ ಇಲ್ಲದೆ ನಾವು ಅನಾಥರಾದೆವು ಅಂತ ಪ್ರಜೆಗಳೆಲ್ಲರೂ ನೋವಿನಿಂದ ಆಹಾಕಾರ ಮಾಡುತ್ತಾ ಅಳಲು ಶುರು ಮಾಡ್ತಾರೆ. ಎಂಥ ಪ್ರಸಿದ್ಧನಾದ ರಾಜ ಆಗಿದ್ರು, ಐಶ್ವರ್ಯವಂತನಾಗಿದ್ರು, ಯಶೋವಂತನಾಗಿದ್ರು, ತನ್ನ ಕೊನೆಗಾಲದಲ್ಲಿ ಯಾವ ಪುತ್ರನೂ ಇಲ್ಲದೆ ಅವನ ಯಾವ ಕಾರ್ಯವೂ ಮಾಡಲಾಗದು. ರಾಮನು ವನವಾಸದಿಂದ ವಾಪಸ್ ಬರೋದಿಲ್ಲ. ಈಗ ಭರತ ಅಥವಾ ಶತ್ರುಘ್ನರೇ ಯಾರಾದರೂ ಒಬ್ಬರು ಅವನ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ ಅಲ್ಲಿಯವರೆಗೂ ಅವನ ದೇಹವನ್ನು ಸಂರಕ್ಷಿಸಬೇಕು ಅಂತ ಹೇಳಿ ಅವನ ದೇಹವನ್ನು ಎಣ್ಣೆಯ ಕೊಪ್ಪರಿಗೆಯಲ್ಲಿ ಸಂರಕ್ಷಿಸಲಾಗುತ್ತೆ. ಅಯೋಧ್ಯಾಕಾಂಡದ 65 ಮತ್ತು 66ನೇ ಸ್ವರ್ಗ ಮುಗಿಯುತ್ತೆ.